ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಸಿಂಪಲ್ ಆಗಿರುವಂತಹ ಬಹಳ ಭಾರಿ ಆಗಿರುವಂತಹ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಒಮ್ಮೊಮ್ಮೆ ಏನಾಗ್ತೈತಿ ಅಂತಂದ್ರೆ ಏನು ಬೇಕಾತಿಂದ್ರು ಚಲೋ ಸ್ವಾದ ಆಗಿರ್ತೈತ್ರಿ. ಅಂದ್ರೆ ನಾಲ್ಗೆ ರುಚಿ ಗೊತ್ತಾಗ್ತಿರಂಗಿಲ್ಲ. ಅವಾಗ ಈ ರೀತಿಯಾಗಿರುವಂತಹ ರಸಮನ್ನು ನೀವು ಒಂದು ಸಲ ಮಾಡಿ ನೋಡ್ರಿ, ಭಾಳ ಭಾಳ ಇಷ್ಟಪಡ್ತೀರಿ. ಹಂಗೆ ಅಷ್ಟು ಸಿಂಪಲ್ ಐತಿ. ಸಬ್ಸ್ಕ್ರೈಬ್ ಒಂದು ಮಾಡಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ಈ ಒಂದು ರಸಮ್ ಮಾಡೋಕ್ಕೆ ಒಂದು ಕಲ್ಲು ಒಳಗೆ ಅಂದ್ರೆ ಕುಟ್ಟು ಕಲ್ಲು ಖಾರ ಕಲ್ಲೊಳಗೆ ಏನು ಮಾಡಿರಿ, ಬೆಳ್ಳುಳ್ಳಿಯನ್ನು ಭಾಳಷ್ಟು ಬೆಳ್ಳುಳ್ಳಿ ಸ್ವಲ್ಪ ದಮ್ಮಣ್ಣು ಜಾಸ್ತಿ ತೊಗೊರಿ. ಇದು ಗಾರ್ಲಿಕ್ ಪೆಪ್ಪರ್ ಸಮೇತಿ ಭಾಳ ಮಸ್ತಾಗಿ ನಾವು ಮಾಡ್ನು. ಅದಕ್ಕೆ ಆ ಬೆಳ್ಳುಳ್ಳಿಯನ್ನು ದಮ್ಮಂಗೆ ನಾವು ಕುಟ್ಟಿ ತೊಗೊಂಡು ಅಂದ್ರೆ ಮಿಕ್ಸರ್ ಜಾರ್ದಾಗ ಹಾಕಿ ಉಲ್ಟಾರನ್ ಮಾಡಿ ತೊಗೊಂಬಂದ್ರೂ ನಡಿತೈತಿ ರೀ. ಆದರೆ ಕುಟ್ಟಿ ತೊಗೊಳೊಳಗೆ ಮಜಾನ ಬೇರೆ ಐತ್ರಿ. ಅದಕ್ಕೆ ಸ್ವಲ್ಪ ದಮ್ಮಂಗೆ ಕುಟ್ಟಿ ಒಂದು ಕಡೆ ಏನು ಮಾಡಿರಿ, ನೀವು ಇವನ್ನ ತೆಗೆದಿಟ್ಕೊಂಡ್ಬಿಡ್ರಿ. ಇನ್ನು ಅದೇ ಕಾಲೊಳಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನು ಅಥವಾ ಬ್ಲ್ಯಾಕ್ ಪೆಪ್ಪರ್ನ ಹಾಕೋಣ, 1 ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೋಣ, ಹಾಗೆ ಒಂದು ಈಟ ಕರಿಬೇವನ್ನು ಹಾಕೋಣ. ಹಾಕಿ ಇದನ್ನೆಲ್ಲನೂ ನಾವು ಕುಟ್ಟಿ ಅರದು ಸ್ವಲ್ಪ ಸಣ್ಣ ಮಾಡ್ಬೇಕ್ರಿ. ನೆನಪಿಟ್ಕೋರಿ, ಕಾಳು ಮೆಣಸನ್ನು ನಿಮ್ಗೆ ಎಷ್ಟು ಬೇಕೋ ಸ್ವಲ್ಪ ಕಡಿಮೆ ಮಾಡ್ತಿದ್ರೆ ಮಾಡ್ಬೋದು ರೀ. ಸ್ವಲ್ಪ ಚಲೋ ತಂಗೆ ಆಗಲಿ ಅಂಥೇಳಿ ಗಂಟ್ಲು ಹಗರ ಆಗ್ತದೆ ರೀ, ಮಸ್ತ್ ಆಗ್ತೈತೆ. ಅದಕ್ಕೆ ಅದನ್ನೆಲ್ಲ ಅದ್ರಾಗ ಬೆಳ್ಳುಳ್ಳಿ ಅರ್ಧ ತೆಗೆದಿಟ್ಕೋರಿ. ಇನ್ನು ಅರ್ಧ ಬೆಳ್ಳುಳ್ಳಿಯನ್ನು ಇದ್ರಾಗನ ಹಾಕಿ ಅದನ್ನು ಸಹ ಮಿಕ್ಸ್ ಮಾಡ್ಕೊತ ಈ ರೀತಿಯಾಗಿ ನೀವು ಕುಟ್ಟಿ ಇದನ್ನು ರೆಡಿ ಮಾಡಿ ಇಟ್ಕೋರಿ. ಈಗೇನು ನಾವು ರಸ ಮಾಡ್ತಿರಲಿಲ್ಲ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ನ ಇದೆ. ಮುಂದಕ್ಕೆ ಬರ್ರಿ. ಇಷ್ಟಾದ ನಂತರ ಏನು ಮಾಡಿರಿ, ಹುಣಸೆಹಣ್ಣನ್ನು ನೀವು ಮೊದಲು ನೆನೆಸಿ ಇಟ್ಕೋರಿ. ಒಂದು ಸ್ವಲ್ಪ ಟೈಮ್ ಮೊದಲೇ ನೆನೆಸಿಟ್ರಿ ಅಂತಂದ್ರೆ ಆಮೇಲೆ ನೀವು ಅದನ್ನು ಕೈಯಿಂದ ಸ್ವಲ್ಪ ಕಿವುಚಿ ಅದರದ್ದೆಲ್ಲನೂ ತೆಗೆದು ಈ ಒಂದು ಹುಣಸೆಹಣ್ಣಿನ ರಸನೂ ತೆಗೆದಿಟ್ಕೊಳ್ಬೋದು ರೀ. ಇನ್ನು ಒಂದು ಪಾತ್ರದಾಗ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ, ಭಾಳ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟ ಅದರೊಳಗೆ ಈಗ ಕುಟ್ಟಿ ನಾವು ಮಾಡಿದಂತಹ ಮಸಾಲೆ ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಅದೆಲ್ಲ ಐತಿರಲ್ಲ ಅದನ್ನೆಲ್ಲನೂ ಹಾಕಿ ಸ್ವಲ್ಪ ತಿರುವಾಡಿದ ನಂತರ ಈಗ ಇದಕ್ಕೆ ಒಂದು ಟೊಮ್ಯಾಟೋನ ಹಾಕೋಣ. ಅದಾದ ನಂತರ ಅದಕ್ಕೊಂದಿಟ್ಟು ಅರಿಶಿನ ಪುಡಿಯನ್ನು ಹಾಕೋಣ, 1-2 ಹಸಿ ಮೆಣಸನ್ನು ಹಾಕೋಣ, ಅಡ್ಡಡ್ಡ ಸೀಳಿರಿ. ಅದಾದ ನಂತರ ಇದನ್ನು ಚಂದಂಗಿ ನಾವು ಮಿಕ್ಸ್ ಮಾಡೋಣ ರೀ. ನೋಡಿ ಈ ರೀತಿಯಾಗಿ ಅದನ್ನು ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ, ಅಲ್ಲಿ ತನಕ ಮಿಕ್ಸ್ ಮಾಡಬೇಕು. ಅದಕ್ಕೆ ಉಪ್ಪನ್ನು ಸೇರಿಸ್ಬಿಡಿ. ಉಪ್ಪನ್ನು ಸೇರಿಸೋದ್ರಿಂದ ಈ ಟೊಮ್ಯಾಟೊ ಜಲ್ದಿನ ಸಾಫ್ಟ್ ಆಗಿ ಚಾಲು ಆಗ್ತಾವ್ರಿ. ಅದಾದ ನಂತರ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊತ ಇರಿ. ಇಲ್ಲಿ ಆಪ್ಷನಲ್ ಅಂದ್ರೆ ನಿಮ್ಗೆ ಬೇಕಂದ್ರೆ ಸ್ವಲ್ಪ ನೀವೇನು ಮಾಡಿರಿ, 1 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಅಥವಾ ಕೆಂಪು ಖಾರದ ಪುಡಿಯನ್ನು ಬೇಕಂದ್ರೆ ಹಾಕಿರಿ, ಇಲ್ಲ ಒಲ್ಲೆ ಅಂತಂದ್ರೆ ನಡೀತೈತೆ ರೀ. ಇಷ್ಟಾದ ನಂತರ ಇದಕ್ಕೆ ಹುಣಸೆಹಣ್ಣಿನ ರಸನ ಏನು ನೀವು ಕಳಿಸಿಟ್ಟಿದ್ರಲ್ಲ ಆ ಹುಣಸೆಹಣ್ಣಿನ ರಸನ ಹಾಕಿ ಅದನ್ನು ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನೀರನ್ನು ನೀವು ಸೇರಿಸ್ಬೇಕಾಗತ್ತೆ ರೀ. ಗೊತ್ತಾತಲ್ಲ, ಒಂದು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನು ಸೇರಿಸ್ರಿ. ಇಲ್ಲ ಅಂತಂದ್ರೆ 4-5 ಕಪ್ ಅಷ್ಟು ನೀರನ್ನು ನೀವು ಸೇರಿಸಿ ಅದನ್ನು ಮಿಕ್ಸ್ ಮಾಡಿ, ಚಂದಂಗೆ ಮಿಕ್ಸ್ ಮಾಡಿರಿ. ಅದು ಕುದಿ ಬರಬೇಕು, ಅಲ್ಲಿ ತನಕ ನೀವು ಕರೆಕ್ಟಾಗಿ ಅದನ್ನು ಬಿಡಬೇಕು ರೀ. ಚಲೋ ಹೊತ್ತಂಗೆ ಅದು ಕುದಿ ಬರಲಿ ರೀ. ಅದಾದ ನಂತರ ನೀವು ಉಪ್ಪು ಅದು ಚೆಕ್ ಮಾಡ್ಕೊರಿ. ಅಕಸ್ಮಾತ್ ಹೆಚ್ಚು ಕಡಿಮೆ ಮಾಡೋದಿತ್ತು ಅಂತಂದರೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಅದ್ರ ಜೊತೆ ಸ್ವಲ್ಪ ಏನು ಮಾಡಿರಿ, ಬೆಲ್ಲ ಹಾಕೋದು ಮರ್ಯಾಕೆ ಹೋಗಬೇಡ್ರಿ. ತಪ್ಪಲಾರ್ದ ಬೆಲ್ಲ ಹಾಕಿರಿ. ಬೆಲ್ಲ ಹಾಕಿ ಈಗ ಅದನ್ನು ಮತ್ತೊಮ್ಮೆ ಮಿಕ್ಸ್ ಕೊಡಿರಿ. ಸ್ವಲ್ಪ ಮಸ್ತಾಗಿ ಖಾರ ಹುಳಿ ಈ ರೀತಿಯಾಗಿರುವಂಥ ಟೇಸ್ಟ್ ಬರ್ತೈತಿರಲ್ಲ, ಅದು ನಿಮಗೆ ಭಾಳ ಮಸ್ತ್ ಅನಿಸ್ತದೆ ರೀ. ಈ ರೀತಿ ಒಂದು 2 ಕುದಿ ಬರುತ್ತಾನ ನೀವು ಕಾಯಿರಿ. ಆಮೇಲೆ ಮುಂದಕ್ಕೆ ಒಗ್ಗರಣೆ ಒಂದು ಕೊಡ್ಬೇಕೈತ್ರಿ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟು ಎಣ್ಣೆ ಕಾದಾದ ನಂತರ ಅದಕ್ಕೆ ಏನು ಮಾಡಿರಿ, ಸಾಸಿವೆ ಹಾಕಿರಿ, ಆಮೇಲೆ ಕರಿ ಎಳ್ಳನ್ನು ಹಾಕಿರಿ, ಇಂಗನ್ನು ಹಾಕಿರಿ, ಒಂದು ಸ್ವಲ್ಪ ಇಂಗು. ಅದಾದ ನಂತರ ಕರಿಬೇವು, ಫ್ರೆಶ್ ಕರಿಬೇವು ರೀ, ಮತ್ತು ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಏನಿತ್ತರಲ್ಲ ಅದನ್ನಷ್ಟು ಹಾಕಿ ಅದನ್ನು ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಿದ ನಂತರ ಇದಕ್ಕೊಂದಿಟ್ಟು ಒಣಾವು ಕೆಂಪು ಮೆಣಸಿಕಾಯನ್ನು ಖಾರದು ರೀ ಹಾಕಿ ಆಮೇಲೆ ಅದನ್ನು ಸ್ವಲ್ಪ ತಿರುವಾಡಿ ಈಗ ನೀವು ಏನು ಕುದಿಸಿಟ್ಟಿದ್ರಿ ನೋಡಿ ರಸಮ್ ಅದನ್ನು ತೊಗೊಂಬಂದ ಇದ್ರೊಳಗೆ ಹಾಕಿಬಿಡ್ರಿ, ಅಥವಾ ಇದನ್ನು ತೊಗೊಂಡು ಹೋಗಿ ಅದ್ರಾಗ ಹಾಕಿರಿ. ಹೆಂಗಾರೆ ಮಾಡಿರಿ, ಭಾಳ ಮಸ್ತಾಗಿ ಹಾಕತಿ. ಇದನ್ನು ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀವು ಕುದಿಸ್ಬೋದು ರೀ. ಗೊತ್ತಾತಲ್ಲ, ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಅದಕ್ಕೆ ಅಂದರೆ ಮೇಲೆ ಒಂದಿಟ್ಟು ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿರಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿರಿ. ಆಮೇಲೆ ಬೇಕಂದ್ರೆ ಇನ್ನೊಂದು ಕುದಿ ಬರಸ್ರಿ, ಭಾಳ ಚಲೋ ಆಗ್ತೈತಿ. ಕೊತ್ತಂಬರಿ ಫ್ಲೇವರ್ನು ಅದ್ರಾಗ ಬರ್ತೈತಿ. ಏಕದಮ್ ಸಿಂಪಲ್ ಆಗಿರುವಂತಹ ಏಕದಮ್ ಮಸ್ತ್ ಆಗಿರುವಂತಹ ಒಂದು ರಸಮ್ ರೆಸಿಪಿ ತಯಾರಾಗ್ತದೆ ರೀ. ಇದು ಈಸಿ ಐತಿ ಮಾಡ್ಕೊಳಕ್ಕೆ. ನಿಮಗೆ ಮತ್ತೆ ಯಾವಾಗ ಬೇಕೋ ಆವಾಗ ಆರಾಮಾಗಿ ಮಾಡ್ಕೊಳ್ಬೋದು ರೀ. ಹಂಗೆ ನೀವು ಗಟಗಟ ಅಂತ ಕುಡಿತೀನಂತಂದ್ರೂ ಅಷ್ಟು ಚಲೋ ಅನಿಸ್ತೈತೆ ರೀ. ಹಂಗೆ ನೀವು ಅನ್ನದ ಮೇಲೆ ಹಾಕೊಂಡು ತಿಂತೇನಂದ್ರೂ ಅದು ಸಹ ಅಷ್ಟು ಚಲೋ ಇರ್ತೈತೆ ರೀ, ಮತ್ತು ಸ್ವಾದಿಷ್ಟಕರವಾಗಿರ್ತೈತೆ ರೀ. ಒಂದು ಕಂಫರ್ಟ್ ಫುಡ್ ಅಂದ್ರೆ ತಪ್ಪಾಗೋದಿಲ್ಲ ರೀ. ಲೈಟಾಗಿ ಸ್ವಲ್ಪ ಅನ್ನದ ಮೇಲೆ ಒಂದಿಟ್ಟು ತುಪ್ಪ ಹಾಕಿರಿ. ತುಪ್ಪ ಹಾಕಿದಾದ ನಂತರ ಇದಕ್ಕೆ ಈ ರಸಮನ್ನು ಹಾಕಿ ಅದಾದ ನಂತರ ಇದ್ರ ಜೊತೆ ಪಾಪಡ್ ಅಥವಾ ಹಪ್ಪಳ ಸಂಡಿಗೆ ಏನಿರ್ತಾವೆ ನೋಡಿರಿ ಅವನು ತೊಗೊಂಡ ಒಂದು ಸ್ವಲ್ಪ ತಿಂದು ನೋಡಿರಿ, ಏನು ಮಸ್ತ್ ಅನಿಸತ್ತಿರಲ್ಲ. ಭಾಳ ಇಷ್ಟಪಡ್ತೀರಿ, ಅದಂತರೂ ಗ್ಯಾರಂಟಿ. ಹಂಗೆ ಇನ್ನಿತರ ಸಾಂಬಾರು ಅಥವಾ ತಿಳಿ ಸಾರು ಅಥವಾ ರಸಮ್ ರೆಸಿಪಿಗಳು ಬೇಕಾಗಿದ್ರೆ ನಮ್ಮ ಸವಿರುಚಿಯ ಸೊಬಗು ಯೂಟ್ಯೂಬ್ ಚಾನಲನ್ನು ಒಂದ್ಸಲ ತಪ್ಪಲಾರ್ದ ನೋಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.